ಓಂ ಗಂ ಗಣಪತಗೆ ನಮಃ. ಮೇಷರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಸೆಪ್ಟೆಂಬರ್ ತಿಂಗಳ ಮೇಷರಾಶಿಯವರ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ. ಎಚ್ಚರಿಕೆ ವಿಡಿಯೋ ಆಲ್ರೆಡಿ ಕೊಟ್ಟಿದ್ದೀನಿ, ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಸೆಕ್ಷನ್ ಅಲ್ಲೋ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲೋ ಹಾಕಿರ್ತೀನಿ. ದಯವಿಟ್ಟು ಮೇಷರಾಶಿಯವರ ಸೆಪ್ಟೆಂಬರ್ ತಿಂಗಳ ನಿಗೂಢವಾದ ಎಚ್ಚರಿಕೆಗಳ ವಿಡಿಯೋ ನೋಡಿ. ಇದು ಶುಭ ವಿಚಾರಗಳ ವಿಡಿಯೋ. ಪ್ರತಿ ತಿಂಗಳು ಒಂದಿಷ್ಟು ಶುಭ, ಒಂದಿಷ್ಟು ಎಚ್ಚರಿಕೆ ಇರುತ್ತೆ. ಸಪ್ರೇಟಾಗಿ ವಿಡಿಯೋ ಮಾಡೋದು ನನ್ನ ಅಭ್ಯಾಸ, ನಮ್ಮ ಚಾನಲ್ನ ಅಭ್ಯಾಸ. ಸೊ ಪ್ರತಿಯೊಬ್ಬ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನೇನು ಒಳ್ಳೇದಾಗಲಿದೆ ಅಂತ ಗೊತ್ತಾಗಬೇಕು. ಸೊ ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜನ್ನು ಇನ್ನೂ ಫಾಲೋ ಮಾಡಿಲ್ಲ ಅಂದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ಬಹಳ ಪ್ರಮುಖವಾಗಿ ನಿಮಗೆ ಏನಾದ್ರು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಏನೇನು ಒಳ್ಳೇದಾಗಬೇಕು ಅಂತ ಇದೆ. ಗುರುಳೆ, ಸೆಪ್ಟೆಂಬರ್ ಅಲ್ಲಾದ್ರೂ ಇದೊಂದು ಕೆಲಸ ಬಹಳ ಆಸೆ ಇಟ್ಕೊಂಡಿದ್ದೀನಿ, ಇದೊಂದು ಕೆಲಸ ಆಗ್ಬಿಟ್ರೆ ಸಾಕು ಅನ್ನೋ ಥರದ್ದು ಏನಾದ್ರು ಇದ್ರೆ ಕಮೆಂಟ್ ಮಾಡಿ. ನಾನು ಸಹ ನಿಮ್ಮ ಕಮೆಂಟ್ಸ್ ಓದ್ತೇನೆ. ನೀವು ತುಂಬ ಆಸೆ ಪಟ್ಟಿರ್ತಕ್ಕಂಥ ಕೆಲಸಗಳೆಲ್ಲ ಅದು ಒಳ್ಳೆ ಕೆಲಸಗಳಾಗಿದ್ದರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ, ನಿಮ್ಮ ಕೆಲಸಗಳೆಲ್ಲ ಸಾಕಾರವಾಗಲಿ ಅಂತ ಹೇಳಿ, ಒಳ್ಳೇದಾಗಲಿ ಅಂತ ಹೇಳಿ. ಮೊದಲನೇ ಶುಭ ವಿಚಾರ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಸಹ ಒಂದು ಒಳಗಡೆ ಒಂದು ಟ್ಯಾಲೆಂಟ್ ಅಂತ ಇರುತ್ತೆ ಅಲ್ವಾ. ಒಬ್ಬೊಬ್ಬರಿಗೂ ಒಂದೊಂದು ಹಿಡನ್ ಟ್ಯಾಲೆಂಟ್ ಅಂತ ಹೇಳ್ತಾರೆ. ಯಾರು ಅವರ ಟ್ಯಾಲೆಂಟ್ ಅನ್ನು ತೋರಿಸ್ಕೊಂಡು ಒಳ್ಳೆ ಹೆಸರು ತಗೊಂಡ್ಬಂದ್ಬಿಡ್ತಾರೋ ಅದು ಹಿಡನ್ ಟ್ಯಾಲೆಂಟ್ ಆಗಿರಲ್ಲ, ಅದು ಗೊತ್ತಾಗ್ಬಿಡುತ್ತೆ, ಗೊತ್ತಿರೋ ಟ್ಯಾಲೆಂಟ್ ಅಂತ. ಬಟ್ ಬಹಳಷ್ಟು ಜನಕ್ಕೆ ಹಿಡನ್ ಟ್ಯಾಲೆಂಟ್ ಇರುತ್ತೆ, ಅವರಲ್ಲಿ ಏನೋ ಒಂದು ಅದ್ಭುತವಾದ ಕಲೆ ಇರುತ್ತೆ, ಹೊರಗಡೆ ಅದನ್ನು ತೋರಿಸ್ಬೇಕು, 4 ಜನರ ಮುಂದೆ ನನ್ನ ಕಲೆಯನ್ನು ತೋರಿಸ್ಬೇಕು ಅಂತ ತುಂಬ ಆಸೆ ಇರುತ್ತೆ. ಬಟ್ ಆಗ್ತಾ ಇರೋದಿಲ್ಲ, ಆ ರೀಚ್ ಸಿಗ್ತಾ ಇರೋದಿಲ್ಲ, ಆ ಒಂದು ಸ್ಟೇಜ್ ಸಿಗ್ತಾ ಇರೋದಿಲ್ಲ, ಅವಕಾಶ ಸಿಗ್ತಾ ಇರೋದಿಲ್ಲ. ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮಲ್ಲಿರುವಂತಹ ಅದ್ಭುತವಾದ ಕಲೆಯನ್ನು ತೋರಿಸ್ಲಿಕ್ಕೆ ಒಂದು ಸ್ಟೇಜ್, ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ನಿಮಗೆ. ಅದು ಆನ್ಲೈನ್ ಸಿಗುತ್ತೋ, ಆಫ್ಲೈನ್ ಸಿಗುತ್ತೋ, ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ. ನೀವು ಹಾಡುಗಾರರಾಗಿರಲಿ, ನಾಟಕಗಾರರಾಗಿರಲಿ, ಸಂಗೀತಗಾರರಾಗಿರಲಿ, ಅಥವಾ ಏನು ಬೇಕಾದ್ರೂ ನಿಮ್ಮಲ್ಲಿ ಒಂದು ಟ್ಯಾಲೆಂಟ್, ನೀವು ಒಳ್ಳೆ ಡ್ರಾಯಿಂಗ್ ಬಿಡಿಸ್ತಾ ಏನು ಬೇಕಾದ್ರೂ ಆಗಿರ್ಬೋದು. ನಿಮ್ಮಲ್ಲಿರುವ ಹಿಡನ್ ಟ್ಯಾಲೆಂಟನ್ನು ತೋರಿಸ್ಲಿಕ್ಕೆ, ಹೊರಗಿನ ಪ್ರಪಂಚಕ್ಕೆ ತೋರಿಸಲಿಕ್ಕೆ ನಿಮಗೆ ಅದ್ಭುತವಾದಂತಹ ಅವಕಾಶ, ಪ್ಲಾಟ್ಫಾರ್ಮು ಮೇಷರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಸಿಕ್ಕಲಿದೆ. 100% ಸಿಗುತ್ತೆ. ಏನಂದ್ರೆ ದೃಷ್ಟಿ ದೋಷದಿಂದಾಗಿ ಬಹಳಷ್ಟು ಬಾರಿ ತಪ್ಪು ಹೋಗ್ತಾ ಇರ್ತದೆ, ನಿಮ್ಮ ಅವಕಾಶಗಳು ತಪ್ಪು ಹೋಗ್ತದೆ. ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಗುರುಗಳೇ, ಬಹಳ ಬೇಜಾರಾಗುತ್ತೆ ನನಗೆ ಅಂತಿರಲ್ಲ. ಸೊ ಇದು ರೀಸನ್ ಸ್ವಲ್ಪ ದೃಷ್ಟಿಯಿಂದ. ಆ ದೃಷ್ಟಿ ಪರಿಹಾರಕ್ಕೆ ನೀವು ಆಗಾಗ ಒಣಮೆಣಸು, ಕಲ್ಲುಪ್ಪು ಹಾಗೂ ಬಿಳಿ ಸಾಸಿವೆ ಅಥವಾ ಕರಿ ಸಾಸಿವೆ 3 ಸೇರಿಸ್ಕೊಂಡು ದೃಷ್ಟಿ ತೆಗೆಸ್ಕೊಳ್ತಾ ಇರಬಹುದು. ಇಲ್ಲಾಂದ್ರೆ ನಾವು ವಿಶೇಷವಾಗಿ ಅಮಾವಾಸ್ಯೆ ಪರ್ವ ದಿನದಂದೇ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ವಿಶೇಷ ನಾವು ಕರುಂಗಾಲಿ ಬ್ರಾಸ್ಲೆಟ್ ವಿತ್ ತಾಯಿತ ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ ಅದ್ರ ಬಗ್ಗೆ ನಿಮಗೆ. ಎರಡನೆಯ ಶುಭ ವಿಚಾರ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೆ ಏನಪ್ಪಾ ಅಂತಂದ್ರೆ, ರವಿ ಗ್ರಹ ಕನ್ಯಾ ರಾಶಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ, ಅಂದ್ರೆ ಸೆಪ್ಟೆಂಬರ್ ತಿಂಗಳ ಮೊದಲೆರಡು ವಾರಗಳ ನಂತರ ಪಂಚಮಕ್ಕೆ ರವಿಗ್ರಹನ ಸಂಚಾರವಾದಾಗ, ಮತ್ತೆ ಷಷ್ಠಕ್ಕೆ ಬೇರೆ ನಿಮಗೆ ಕುಜ ಹೋಗಿರ್ತಾನೆ. ಷಷ್ಠದ ಕುಜ ಶುಭ ಫಲಗಳನ್ನು ಕೊಡಬೇಕಾಗುತ್ತೆ. ಪಂಚಮದ ರವಿ ಯಶಸ್ಸನ್ನ ಕೊಡ್ತಾನೆ. ಬಹಳ ಕಾಲದಿಂದ ನೀವು ಒಂದು ಅನ್ಕೊಂಡಿರ್ತೀರಿ ಇದು ಮಾಡಬೇಕು ಅಂತ ಹೇಳಿ, ಅದು ಸರಿಯಾದ ಸಮಯ, ಸರಿಯಾದ ಎಂತ ಹೇಳ್ತೀವಿ ಸಾಧನಗಳು, ಎಕ್ವಿಪ್ಮೆಂಟ್ಸ್ ಹಾಗೂ ಸರಿಯಾದ ವಿದ್ಯೆ, ನಾಲೆಡ್ಜ್, ಅದು ಹೆಂಗೆ ಮಾಡಬೇಕು ಅನ್ನೋ ನಾಲೆಡ್ಜ್, ಇದೆಲ್ಲದರ ಕೊರತೆ, ಯಾವುದೋ ಒಂದು ವಿಚಾರದ ಕೊರತೆಯಿಂದಾಗಿ ನೀವು ನಿಲ್ಲಿಸ್ಬಿಟ್ಟಿರ್ತೀರಿ ಅಂದ್ಕೊಂಡ್ರೆ, ಅಥವಾ ನೀವು ಯಾವುದೋ ಒಂದು ಸಾಧನೆ ಮಾಡಬೇಕು, ಒಂದು ಮಂತ್ರ ಸಾಧನೆ ಮಾಡಬೇಕು. ಗುರುಳೆ, ನಾನು ಈ ಮಂತ್ರ ಜಪ ಮಾಡಿದ್ರೆ ನಂಗೆ ಒಳ್ಳೇದಾಗುತ್ತಾ? ಗುರುಳೆ, ನನಗೆ ತುಂಬ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ, ನನಗೆ ಯಾವುದೋ ಒಂದು ಮಂತ್ರ ಹೇಳ್ಕೊಡಿ. ಹೇಳ್ತಿರ್ತಾರಲ್ಲ ಕಮೆಂಟ್ಸಲ್ಲಿ, ಯಾವ ಮಂತ್ರ ಜಪ ಮಾಡೋದ್ರಿಂದ ಇದಾಗುತ್ತೆ ನೋಡಿ. ಸೆಪ್ಟೆಂಬರ್ ತಿಂಗಳಲ್ಲಿ ಮೇಷರಾಶಿಯವರು ಆ ಯಶಸ್ಸನ್ನು, ಅಂದರೆ ಈಗ ಮಂತ್ರ ಸಾಧನೆ ಇರಬಹುದು, ಆಧ್ಯಾತ್ಮದ ಬಗ್ಗೆ ಒಲವಿರ್ತಕ್ಕಂಥವ್ರು, ಜ್ಯೋತಿಷದ ಬಗ್ಗೆ ಒಲವಿರ್ತಕ್ಕಂಥವ್ರು, ಮಂತ್ರತಂತ್ರ ಸಾಧನೆಗಳು, ಅವರೇನೋ ಒಂದು ಜಪತಪಾದಿಗಳು ಮಾಡಿಸಿ ದಿಸ್ಕೊಂಡು ಅವರ ಸಮಸ್ಯೆಯಿಂದ ಹೊರಬರಲಿಕ್ಕೆ ಅದ್ಭುತವಾದಂತಹ ತಿಂಗಳು. ಅದನ್ನು ಹೊರತುಪಡಿಸಿ ಇತರರಿಗೆ ಅಂತಂದರೆ, ಅವರು ಯಾವ ಸಾಧನೆಯನ್ನು ಮಾಡಲಿಕ್ಕೆ ಹಣದ ಕೊರತೆ ಇದೆ ಅಂತಲೋ, ಜನದ ಕೊರತೆ ಇದೆ ಅಂತಲೋ, ಸಪೋರ್ಟ್ ಕೊರತೆ ಇದೆ ಅಂತಲೋ, ಅಥವಾ ಐಟಮ್ಸ್ ಇಲ್ಲ ಅಂತಲೋ, ಅದಕ್ಕೆ ಬೇಕಾದಂತಹ ಸರಂಜಾಮುಗಳಿಲ್ಲ ಅಂತಲೋ ಕಷ್ಟಪಡ್ತಾ ಇದ್ರೆ ಆ ಕೊರತೆ ನೀಗುತ್ತೆ, ಕಾರ್ಯ ಸಾಧನೆಗೆ ಅನುಕೂಲ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ, 1-2 ವಾರ ಕಳಿಬೇಕಷ್ಟೇ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಯಾರಾದರೂ ಬೇಕು ಅಂತಲೇ ನಿಮಗೆ ಮಾಟಮಂತ್ರ, ಅದೃಷ್ಟಿ ದೋಷ, ಮತ್ತೊಂದು ಶತ್ರುಪೀಠ ಇತ್ಯಾದಿಗಳು ಮಾಡ್ತಾ ಇದ್ರೆ, ನಾವು ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ನೀವು ಖಂಡಿತ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೋಬಹುದು. ಈ ವಿಶೇಷವಾದ ಕರುಂಗಲಿ ಬ್ರಾಸ್ಲೆಟ್ ವಿತ್ ತಾಯಿತ ಅದನ್ನು ನಿಮಗೆ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಇಲ್ಲಾಂದ್ರೆ ನೀವೇ ಸುದರ್ಶನ ಅಷ್ಟೋತ್ತರ ಪ್ರತಿ ದಿವಸ ಮನೆಯಲ್ಲಿ ಪಠನ ಮಾಡಿಕೊಂಡ್ರೂ ಆಗುತ್ತೆ.
ಯಾವುದಾಗುತ್ತೋ ಅದು ಮಾಡಿ. ವಿಶೇಷ ಪರಿಹಾರ ತುಂಬ ಚೆನ್ನಾಗಿದೆ, ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಮೂರನೆಯ ಶುಭ ವಿಚಾರ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ, ಸೆಪ್ಟೆಂಬರ್ ತಿಂಗಳ 3ನೇ ವಾರ 4ನೇ ವಾರ ಭೂಮಿಗೆ ರಿಲೇಟೆಡ್ ಆಗಿರತಕ್ಕಂಥ ವಿಚಾರಗಳು ಸ್ವಲ್ಪ ಅನುಕೂಲವಾಗಲಿದೆ. ಸೈಟ್ ಪರ್ಚೇಸ್ ಮಾಡೋದು, ಸೈಟ್ ಸೇಲ್ ಮಾಡೋದು, ಅಥವಾ ಕೊಡಿಸೋದು, ಬ್ರೋಕರೇಜ್ ಥರ ರಿಯಲ್ ಎಸ್ಟೇಟ್ ಏಜೆಂಟ್ ಇರ್ತಾರಲ್ಲ ಆ ಏಜೆನ್ಸಿ ಮಾಡೋರಾಗಿದ್ರೆ, ಅಥವಾ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ, ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥ ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ, ಅಥವಾ ಈ ರೈತರಿಗೆ, ಬಹಳ ಮುಖ್ಯವಾಗಿ ಮೇಷರಾಶಿಯ ರೈತರಿಗೆ ಒಂದು 2 ವಾರಗಳ ನಂತರ, ಸೆಪ್ಟೆಂಬರ್ ತಿಂಗಳ 2 ವಾರಗಳ ನಂತರ ತುಂಬ ಅನುಕೂಲವಾಗಲಿದೆ. ಅದು ಹೈನುಗಾರಿಕೆ ಮಾಡ್ತಾ ಇರೋರಿಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಆಮೇಲೆ ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಸೇಲ್ಸು, ಸರ್ವೀಸು, ಅಥವಾ ಅದರಲ್ಲೇ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರು, ಎಲೆಕ್ಟ್ರಿಷಿಯನ್ ಅಂತ ಇರ್ತಾರಲ್ಲ, ಆ ಕರೆಂಟ್ ರಿಪೇರಿ ಇತ್ಯಾದಿಗಳು ಮಾಡ್ತಕ್ಕಂಥವ್ರು ಎಲ್ಲರಿಗೂ ತುಂಬ ಈ ಸಾಲಲ್ಲಿ ಬರ್ತಾ. ಆಮೇಲೆ ದವಸ ಧಾನ್ಯ ಜನರಲ್ ಸ್ಟೋರ್ಸ್ ಇಟ್ಕೊಂಡಿರ್ತೀರಿ, ತುಂಬ ಚೆನ್ನಾಗಿ ಅನುಕೂಲವಾಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಮೊದಲು 2 ವಾರಗಳು ಕಳಿಬೇಕು ಅಷ್ಟೇ, ಅದಾದಮೇಲೆ ಸ್ವಲ್ಪ ಅನುಕೂಲ ಆಗುತ್ತೆ. ಸ್ವಲ್ಪ ಸಿಟ್ಟು, ಜಗಳ, ಮನಸ್ತಾಪ ಕಡಿಮೆ ಮಾಡಿಕೊಂಡು ಸ್ವಲ್ಪ ಬೆರಿಬೇಕು ಎಲ್ಲರ ಜೊತೆಗೆ. ಸಿಟ್ಟು ಜಾಸ್ತಿ ಆಗ್ಬಿಡೋದನ್ನು ಕಂಟ್ರೋಲ್ ಮಾಡ್ಕೋಬೇಕು ನೀವು. ಎದುರುಗಡೆ ಇರ್ತಕ್ಕಂಥವ್ರೆ ಮೈ ಮೇಲೆ ಬಂದರೂ ಕೂಡ ಸಮಾಧಾನವಾಗಿ ಅವ್ರನ್ನ ಹ್ಯಾಂಡಲ್ ಮಾಡಬೇಕು. ಅದೇ ಬುದ್ಧಿವಂತಿಕೆ ಅನ್ನೋದು. ಬುದ್ಧಿವಂತಿಕೆಯಿಂದ ಹ್ಯಾಂಡಲ್ ಮಾಡಿದ್ರೆ ತುಂಬ ಚೆನ್ನಾಗಿ ನಿಮ್ಮ ಕೆಲಸ ಕಾರ್ಯಗಳಾಗುತ್ತೆ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಅಥವಾ ಕುಜ ಅಷ್ಟೋತ್ರ, ಸುಬ್ರಹ್ಮಣ್ಯ ಸ್ತೋತ್ರಗಳನ್ನು ಪಠನೆ ಮಾಡಿ. ಇಲ್ಲ ನಾವು ವಿಶೇಷವಾದಂಥ ಹೋಮ್ಗಳನ್ನ ಮಾಡಿ, ವಿಶೇಷವಾದಂತಹ ಬ್ರಾಸ್ಲೆಟ್ ಇತ್ಯಾದಿಗಳನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ. 4ನೇಯ ಶುಭ ವಿಚಾರ ಮೇಷರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸರ್ಕಾರದಿಂದ ನಿಮಗೆ ಆಗಬೇಕಾದಂತಹ ಕೆಲಸಗಳು ತುಂಬ ಬೇಗ ಆಗ್ಬಿಡುತ್ತೆ ಅಂತ. ಸರ್ಕಾರದಲ್ಲಿ ಯಾವುದೋ ಒಂದು ಪತ್ರಿಕೆಗೆ ಒಂದು ವೆಯ್ಟ್ ಮಾಡ್ತಾ ಇದ್ದೀರಾ, ಯಾವುದೋ ಒಂದು ಕೆಲಸ ಕಾರ್ಯಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಒಂದು ಪರ್ಮಿಷನ್ ಲೆಟರ್ಗೋಸ್ಕರ, ಅಥವಾ ಅಲ್ಲಿಂದ ಏನೋ ಒಂದು ಬಿಡುಗಡೆ ಆಗಿ ಬರಬೇಕು, ಒಂದು ಯಾವುದೇ ಸರ್ಕಾರಿ ಕೆಲಸಗಳಾಗಿರ್ಬೋದು, ತುಂಬ ಚೆನ್ನಾಗಾಗುತ್ತೆ. ಅಂದರೆ ಗೌರ್ಮೆಂಟ್ ಜಾಬ್ ಸಿಕ್ಬಿಡುತ್ತಾ ಅಂದರೆ ಪ್ರಯತ್ನ ಮಾಡ್ಬೋದು, ನಾನು ಅದ್ರ ಬಗ್ಗೆ ಏನಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದರೂ ಸಾಧಾರಣವಾಗಿ ಅದರಲ್ಲೂ 2ನೇ ಭಾಗ ಇರುತ್ತಲ್ಲ, ತುಂಬ ಅನುಕೂಲ ಆಗುತ್ತೆ. 2ನೇ ಭಾಗದಲ್ಲಿ ಬರೀ ಸರ್ಕಾರ ಅಂತಲ್ಲ, ನಿಮಗೆ ಅಧಿಕಾರ ಪ್ರಾಪ್ತಿಯ ಯೋಗ ಫಲಗಳು ತುಂಬ ಚೆನ್ನಾಗಿ ಸಿಗ್ತಾ ಇದೆ. 2ನೇ ಭಾಗದಲ್ಲಿ, ಸೆಪ್ಟೆಂಬರ್ ತಿಂಗಳ 2ನೇ ಭಾಗದಲ್ಲಿ ಯಾವುದೋ ಒಂದು ನಿಮ್ಮ ಗ್ರೂಪಿನ ಲೀಡರ್, ಈಗ ನೀವೆಲ್ಲಿ ಕೆಲಸ ಮಾಡ್ತಿರಲ್ಲ ಒಂದು ಗ್ರೂಪ್ ಲೀಡರ್ ಥರ ಕೂಡ ನೀವು ಆಗ್ಬೋದು. ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇರ್ತಕ್ಕಂಥವ್ರಿಗೆ ಇನ್ನೂ ಚೆನ್ನಾಗಿದೆ. ಅದು ಬಿಟ್ಟು ನಾನು ಹೇಳ್ತಾರಂಥದ್ದು, ಎಲ್ಲೋ ಒಂದು ನಿಮ್ಮ ಒಂದು ಕೆಲಸ ಮಾಡೋ ಜಾಗದಲ್ಲಿ ಒಂದು ಗ್ರೂಪ್ ಲೀಡರ್ ಆಗಬೇಕು, ನಿಮ್ಮದೊಂದು ಯೂನಿಯನ್ ಲೀಡರ್ ಆಗಬೇಕು, ಅಥವಾ ಎಲ್ಲೋ ಒಂದು ಗುರುತಿಸುವಿಕೆ, ನಿಮ್ಮನ್ನು ಎಲ್ಲರೂ ಗುರುತಿಸಬೇಕು, ನಿಮ್ಮ ಕಷ್ಟವನ್ನು ಗುರುತಿಸಬೇಕು. 2 ವಾರ ಬಿಡಿ, ನಿಮ್ಮ ಕಷ್ಟಗಳನ್ನೆಲ್ಲ ಗುರುತಿಸ್ತಾರ, ಶ್ರಮಜೀವಿಯಪ್ಪ ಚೆನ್ನಾಗಿ ಕೆಲಸ ಮಾಡ್ತಾರೆ, ವೆರಿ ಗುಡ್ ಅಂತ ಬೆಣ್ಣು ತಡ್ತಾರೆ, ಅಥವಾ ನಿಮ್ಮ ಸನ್ಮಾನಾದಿಗಳು ಮಾಡ್ತಾರೆ. ಗುರುತಿಸುವಂಥದ್ದು, ನೀವು ಅದು ಇಲ್ಲದೆ ಅಂತ ಕೊರತೆ ಅಂತ ಕಾಯ್ತಾ ಇದ್ರೆ ಅದು ಕೂಡ ಆಗುತ್ತೆ. ಸ್ವಲ್ಪ ಮೇನ್ ದೊಡ್ಡ ಇಂಪಾರ್ಟೆಂಟ್ ರೋಲ್ಸ್ಗಳು ಸಿಗುತ್ತೆ ನಿಮಗೆ, ಅದನ್ನೇ ಮಾಡಬೇಕು. ನೀವೇ ಆ ಪಾತ್ರವನ್ನು ಪೋಷಣೆ ಮಾಡಬೇಕಾಗತ್ತೆ. ನಿಮಗೆ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿಗಳನ್ನು ಕೊಡಲಾಗತ್ತೆ. ಇಂಪಾರ್ಟೆಂಟ್ ಪರ್ಸನ್ ಆಗ್ಬಿಡ್ತೀರಾ 2ನೇ ವಾರ 3ನೇ ವಾರ ಬರೋಷ್ಟರಲ್ಲಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಬಟ್ ಅದ್ರ ಜೊತೆಗೆ ಒಂದಿಷ್ಟು ಜವಾಬ್ದಾರಿಗಳು ಬರ್ತವೆ ಅಂತಂದಾಗ ನಿಮಗೂ ದೈವತಾನುಗ್ರಹ ಬಹಳ ಮುಖ್ಯವಾಗಿರುತ್ತೆ. ದೃಷ್ಟಿ ಆಗಬಾರ್ದು, ಶತ್ರು ಬಾಧೆ ಇರಬಾರ್ದು, ನಿಮ್ಮ ಕಾಲಲ್ಲಿಯವರು ಇರಬಾರ್ದು. ಸೊ ಒಂದು ದೇವತಾ ರಕ್ಷಣೆಗೋಸ್ಕರ ವಿಶೇಷವಾಗಿ ನಾವು ಈ ಆಗಸ್ಟ್ ತಿಂಗಳಲ್ಲಿ ಮಾಡ್ತಾ ಇರ್ತಾ ವಿಶೇಷ ಪರಿಹಾರ ಅದೇನಪ್ಪ ಅಂತಂದ್ರೆ, ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಹೇಳ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. 5ನೇ ಶುಭ ವಿಚಾರ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ, ನೀವು ನಷ್ಟವಾದ ವಿಚಾರ ಬಗ್ಗೆ ತುಂಬ ಚಿಂತಿಸ್ತಾ ಇದ್ರೆ, ಎಲ್ಲೋ ನನ್ನ ಫ್ರೆಂಡ್ ಮಾತು ಕೇಳ್ಕೊಂಡು ಅಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಆಯಿತು ಅಂತಲೋ, ಅಥವಾ ಯಾವುದಾದ್ರು ಒಂದು ವಿಚಾರಗಳು ನಷ್ಟ ಲಾಸ್ ಆಗೋಯಿತು ತುಂಬ ಚಿಂತೆ ಮಾಡ್ತಾ ಇದ್ದರೆ, ರಿಕವರಿ ಯಾವಾಗ ಮಾಡ್ಕೋಬಹುದು ಅಂತ. ಅಂದರೆ ಅದು ಯಾವುದೇ ವಿಚಾರಗಳಾಗಿರಲಿ, ನೀವು ಲಾಸ್ ಮಾಡ್ಕೊಂಡಿದ್ದನ್ನ ರಿಕವರಿ ಯಾವಾಗ ಮಾಡ್ಕೋಬಹುದು. ಹೌದು, ಇದು ಸೆಪ್ಟೆಂಬರ್ ತಿಂಗಳಲ್ಲೇ ನಿಮಗೆ ಯಾವುದೋ ವಿಚಾರವಾಗಿ ಲಾಸ್ ಆಯಿತು, ಗೋಚಾರ ಫಲ ರೀತಿಯೇ ಲಾಸ್ ಆಗೋಯಿತು, ಎಚ್ಚರಿಕೆ ವಿಡಿಯೋದಾಗ ತಿಳಿಸಿದ್ರಿ ಲಾಸ್ ಆಗುತ್ತೆ, ನಷ್ಟ ಆಗುತ್ತೆ ಅಂತ. ರಿಕವರಿ ಯಾವಾಗ, ಹೇಗೆ, ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟ್. ಸೊ 3 ಹಾಗೂ 4ನೇ ವಾರದಲ್ಲಿ ಸ್ವಲ್ಪ ರಿಕವರಿಗೆ ತುಂಬ ಅನುಕೂಲ ಆಗುತ್ತೆ. ಯಾವುದೇ ನಷ್ಟವನ್ನು ರಿಕವರಿ ಮಾಡ್ಕೊಳ್ಳೋಕ್ಕೆ, ಅದು ಬಿಸ್ನೆಸ್ ಲಾಸ್ ಇರಬಹುದು, ವ್ಯಕ್ತಿ ಲಾಸ್ ಇರಬಹುದು, ಏನೇ ಲಾಸ್ ಇರಬಹುದು, ಆ ನಷ್ಟವನ್ನು ರಿಕವರಿ ಮಾಡ್ಕೊಳ್ಳೋಕ್ಕೆ ಒಂದು 3ನೇ 4ನೇ ವಾರಗಳಲ್ಲಿ ಸ್ವಲ್ಪ ಅವಕಾಶಗಳು ತುಂಬ ಚೆನ್ನಾಗಿ ಸಿಗಲಿದೆ ಅಂತ ಕಂಡು ಬರ್ತಾ ಇದೆ. ಏನೇ ಆಗಲಿ ನಿಮ್ಗೆ ಲಾಸೇ ಆಗಬಾರ್ದು ಅಥವಾ ರಿಕವರಿ ಬೇಗ ಆಗಬೇಕು ಅಂದರೆ ದೇವತಾರಾಧನೆ ಪರಿಹಾರ ಮುಖ್ಯ. ಸೆಪ್ಟೆಂಬರ್ ತಿಂಗಳ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ವಿಶೇಷವಾಗಿ ನಾವು ಮಾಡ್ತಾ ಇರೋ ಪರಿಹಾರ ಏನು ಗೊತ್ತಾ ವೀಕ್ಷಕರೇ? ಆಗಸ್ಟ್ 23ನೇ ತಾರೀಕು ಶನಿವಾರ
ಶ್ರಾವಣ ಕೊನೆ ಶನಿವಾರ ಈ ಬಾರಿ ಅಮಾವಾಸ್ಯೆ ಬಂದಿದೆ. ಸೊ 23ನೇ ತಾರೀಕು ಅಮಾವಾಸ್ಯೆ ಶ್ರಾವಣ ಕೊನೆಯ ಶನಿವಾರದಂದು ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೂ ವಿಶೇಷ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಆ ವಿಶೇಷ ಹೋಮಗಳಲ್ಲಿ ಮೊಟ್ಟ ಮೊದಲನೆಯದು ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ. ಯಾವುದೇ ದಿಕ್ಕಿಂದಲೂ ಸಹ ನಿಮಗೆ ಸಮಸ್ಯೆಗಳಾಗಬಾರ್ದಾದ್ರೆ, ಶತ್ರುಬಾಧೆ, ಮಾಟಮಂತ್ರ, ದೃಷ್ಟಿದೋಷ, ಯಾವ ತರಹದ ಸಮಸ್ಯೆಗಳು ಸಹ ಆಗಬಾರದು, ಒಂದು ರಕ್ಷಣೆ ಸಿಗಬೇಕು ಅಂತಂದಾಗ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ ಅದ್ಭುತವಾದಂತಹ ಒಂದು ಹೋಮ ಅದು. ಅಷ್ಟೇ ಅಲ್ಲ, ಆ ಹೋಮದಲ್ಲಿ ಅಭಿಮಂತ್ರಣ ಮಾಡಿ ಈ ವಿಶೇಷವಾದಂತಹ ಒಂದು ಕರುಂಗಾಲಿ ಬ್ರಾಸ್ಲೆಟ್ ಅನ್ನು ಕೊಡ್ತಾ ಇದ್ದಾರೆ. ಅದಕ್ಕೊಂದು ತಾಯ್ತ ಕೂಡ ಇರುತ್ತೆ. ಆ ತಾಯ್ತದಲ್ಲಿ ಹಾಗೂ ಆ ಬ್ರಾಸ್ಲೆಟ್ ಅಲ್ಲಿ ವಿಶೇಷವಾಗಿ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮದ ಶಕ್ತಿ ಎನರ್ಜೈಸ್ ಮಾಡಿರ್ತವೆ, ಅದರಲ್ಲಿ ಹಾಕಿರ್ತೇವೆ. ಜೊತೆಗೆ ಅಷ್ಟೇ ಅಲ್ಲ, ಇನ್ನು ಮುಂದೆ ಬಂದು ನಿಮ್ಮೆಲ್ಲರ ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕು, ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು, ಅದ್ಭುತವಾದಂತಹ ಗೌರಿ ಸಮೇತ ಅಮೃತ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಮೃತ್ಯುಂಜಯ ಹೋಮ, ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಮಹಾಮೃತ್ಯುಂಜಯ ಹೋಮ, ಈ ವಿಶೇಷವಾದಂತಹ ಕರುಂಗಾಲಿ ಬ್ರಾಸ್ಲೆಟ್ ಹಾಗೂ ಈ ತಾಗಿತ ಮಹಾಮೃತ್ಯುಂಜಯ ಹೋಮದಲ್ಲೂ ಎನರ್ಜೈಸ್ ಆಗಿರುತ್ತೆ. ಅಲ್ಲಿಗೆ ಈ ಒಂದು ಬ್ರಾಸ್ಲೆಟ್ ಅನ್ನು ಧಾರಣೆ ಮಾಡೋದ್ರಿಂದ ಈ ಕಡೆ ಆರೋಗ್ಯ ಬಾಧೆಯಿಂದನೂ ಪರಿಹಾರ, ರೋಗ ಪೀಡೆಗಳಿಂದನೂ ಪರಿಹಾರ, ಶರೀರ ರಕ್ಷಣೆ, ಜೊತೆಗೆ ಈ ಮಾಟಮಂತ್ರ, ದೃಷ್ಟಿ ದೋಷ ಆದಿಗಳೆಲ್ಲದೂ ಸಹ ಪರಿಹಾರ. ದೃಷ್ಟಿ ಅಂತ ತಕ್ಷಣ ನೋಡಿ ಇನ್ನೂ ಬರ್ತದೆ, ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಶ್ರಾವಣ ಕೊನೆಯ ಶನಿವಾರ ಅಮಾವಾಸ್ಯೆ 23ನೇ ತಾರೀಕು ಕುದೃಷ್ಟಿ ಪರಿಹಾರ ಹೋಮ. ಆ ಕುದೃಷ್ಟಿ ಪರಿಹಾರ ಹೋಮದಲ್ಲೂ ಸಹ ಈ ವಿಶೇಷವಾದಂತಹ ಕರುಂಗಾಲಿ ಬ್ರಾಸ್ಲೆಟ್ ಸಹ ಏನು ತಾಯಿತದ ಜೊತೆಗಲ್ಲಿ ಕೊಡ್ತಾ ಇದ್ದೇವೆ ನೋಡಿ. ಈ ತರ ಕೈಯಲ್ಲಿ ಧಾರಣೆ ಮಾಡಿಕೊಳ್ತಕ್ಕಂಥದ್ದು ತುಂಬಾ ಒಳ್ಳೆ ಅದ್ಭುತವಾದಂತಹ ಕಾಂಬಿನೇಷನ್. ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ, ಯಾವ ಪೀಡೆಗಳಿದ್ರೂ ಪರಿಹಾರವಾಗಬೇಕು. ಇನ್ನು ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮ, ವಿವಾಹಿತರಿಗೂ ಅಷ್ಟೇ ಸುಖ ದಾಂಪತ್ಯ ಜೀವನ ಸಿಗಬೇಕು, ಗಂಡ ಹೆಂಡತಿ ಜಗಳ ಆಗಬಾರದು ಅಂತೇಳಿ ಸ್ವಯಂವರ ಪಾರ್ವತಿ ಹೋಮ. ಇನ್ನು ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಶನಿಪೀಡೆಗಳ ಪರಿಹಾರಕ್ಕೆ ವಿಶೇಷವಾಗಿ ಶನಿಶಾಂತಿ ಹೋಮ. ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರುವವರಿಗೆ ಗುರುಬಲ ಕೆಲಸ ಮಾಡಬೇಕು, ಗುರುಶಾಂತಿ ಹೋಮ. ಎಲ್ಲ ರೀತಿಯ ಗ್ರಹಚಾರಗಳ ಪರಿಹಾರಕ್ಕೆ ನವಗ್ರಹ ಶಾಂತಿ ಹೋಮ. ಎಷ್ಟೆಲ್ಲ ಹೋಮಗಳಾಯ್ತು ನೋಡಿ. 23ನೇ ತಾರೀಕು ಶ್ರಾವಣ ಕೊನೆಯ ಶನಿವಾರ ಅಮಾವಾಸ್ಯೆ ದಿವಸ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಕುದೃಷ್ಟಿ ಪರಿಹಾರ ಹೋಮ, ಆಮೇಲೆ ಮಹಾಮೃತ್ಯುಂಜಯ ಹೋಮ, ಆಮೇಲೆ ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ, ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲವೂ ಸಹ ಮಾಡ್ತಾ ಇದ್ದೇವೆ. ಎಲ್ಲ ಹೋಮಗಳು ಸೇರಿಸಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆ ತಗೊಂಡ್ರೆ ಎಲ್ಲಾ ಹೋಮಗಳು ಬಂತು ಅದರಲ್ಲೇನೆ. ಪ್ರತಿಯೊಬ್ಬರಿಗೂ ಸಹ ಲೈವ್ ಅಲ್ಲಿ 23ನೇ ತಾರೀಕು ಅಮಾವಾಸ್ಯೆ ದಿವಸ ಶ್ರಾವಣ ಕೊನೆಯ ಶನಿವಾರ ಅಮಾವಾಸ್ಯೆ ದಿವಸ ಬೆಳಗ್ಗೆ 6ರಿಂದ 6:30 ಒಳಗೆ ಏನು ಸಂಕಲ್ಪ ಸೇವೆ ಶುರುವಾಗುತ್ತೆ. ನಾನೇ ಖುದ್ದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಬಹುದು, ನೋಡಬಹುದು ವಿಡಿಯೋನ. ಅದೇ ರೀತಿಯಲ್ಲಿ 10:30 ನಂತರ ಎಲ್ಲಾ ಹೋಮಗಳು, ಗಣಪತಿ ಪೂಜೆ, ಪುಣ್ಯಾಹವಾಚನೆ ಆದಿ ಎಲ್ಲಾ ಹೋಮಗಳು, ಕಲಶಾರಾಧನೆ, ಯಂತ್ರಾರಾಧನೆ, ಮಂಡಲಾರಾಧನೆ ಎಲ್ಲ ಹೋಮಗಳು ಪ್ರಾರಂಭವಾಗಲಿದೆ. ಎಲ್ಲಾ ಹೋಮ ಪೂಜೆಗಳನ್ನು ಲೈವ್ ಆಗಿ ನೋಡ್ತೀರಾ ನೀವು. ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವ್ ಅಲ್ಲಿ ನೋಡ್ತೀರಾ, ಪೂಜೆ ಹೋಮಗಳೆಲ್ಲ ಲೈವ್ ಅಲ್ಲಿ ನೋಡ್ತೀರಾ. ಆಮೇಲೆ ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ, ಅದ್ರ ಜೊತೆಗೆ ಈ ವಿಶೇಷವಾದಂತಹ ಕರುಂಗಾಲಿ ಬ್ರೇಸ್ಲೆಟ್ ಹಾಗೂ ಈ ತಾಯಿತ, ಈ ಕರುಂಗಾಲಿ ಬ್ರಾಸ್ಲೆಟ್ಗೆ ಈ ತಾಯಿತವನ್ನು ನೀಟಾಗಿ ಫಿಕ್ಸ್ ಮಾಡಿದ್ದೇವೆ. ಸೊ ಇದು ಅದ್ಭುತವಾದಂತಹ ಪರಿಹಾರ. ನಿಮಗೆ ಧಾರಣೆ ಮಾಡ್ಕೊಳ್ಳೋಕೆ ಈ ತರ ಇರುತ್ತೆ. ಬಹಳಷ್ಟು ಜನ ಕರುಂಗಾಲಿ ಮಾಲೆ ಕೊಟ್ಟಾಗ ಗುರುಗಳೇ ನಮಗೆ ಬ್ರೇಸ್ಲೆಟ್ ಬೇಕಾಗಿತ್ತು ಅಂತ ಬಹಳಷ್ಟು ಜನ ಕೇಳಿದ್ರು. ಸೊ ಅದರಿಂದ ಈ ಬಾರಿ ಬ್ರೇಸ್ಲೆಟ್ ಅನ್ನೇ ಕೊಡ್ತಾ ಇದ್ದೇವೆ, ವಿತ್ ಒಂದು ತಾಯಿತ ಸಹಿತವಾಗಿ ಕೊಡ್ತಾ ಇದ್ದೇವೆ. ಈ ತಾಯಿತದಲ್ಲಿ ಎಲ್ಲಾ ವಿಶೇಷವಾದಂತಹ ಆ ಶಕ್ತಿ, ಹೋಮದ ಶಕ್ತಿಯನ್ನು ಇದರಲ್ಲಿ ತುಂಬಿ ಈ ಕರುಂಗಾಲಿ ಮಾಲೆನ ಎನರ್ಜೈಸ್ ಮಾಡಿ, ಬ್ರೇಸ್ಲೆಟ್ ಎನರ್ಜೈಸ್ ಮಾಡಿ ಬ್ರೇಸ್ಲೆಟ್ ಅನ್ನು ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ಹೆಸರು, ವಿಳಾಸ ಅಷ್ಟೇ ಕಳಿಸೋದು ಕೂಡ ಪರವಾಗಿಲ್ಲ. ಸ್ಕ್ರೀನ್ ಮೇಲೆ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ ನಿಮ್ಮ ಹೆಸರನ್ನ. ತುಂಬಾ ಬೇಗ, ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ, ಒಳ್ಳೆದಾಗಲಿ. ಹಾಗೂ ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇಲ್ಲಿ ತನಕ ನಿಮ್ಮ ವಿಡಿಯೋ ನೋಡಿದ್ದೀರಾ ಅಂತಾದ್ರೆ ನನಗೆ ಗೊತ್ತಾಗಬೇಕಲ್ಲ. ಓಂ ನಮೋ ನಾರಾಯಣಾಯ ಅಥವಾ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ನೀವು ಎಂಡ್ ತನಕ ವಿಡಿಯೋ ನೋಡಿದ್ದೀರಾ ಅಂತ ನನಗೆ ಗೊತ್ತಾಗಲಿದೆ. ಇದು ನಂದೊಂದು ಸೀಕ್ರೆಟ್, ಯಾರು ಎಂಡ್ ತನಕ ವಿಡಿಯೋ ನೋಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಒಳ್ಳೆಯದಾಗಲಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.